ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನನ್ನ ಕಾರು ಸರ್ವಿಸ್ ಕೊಡೋಣ ಅಂತ ಬಂದಿದ್ದೀನಿ. ನನ್ನ ಕಾರಿಗೆ 5 ವರ್ಷ ಆಗಿದೆ. 5 ವರ್ಷದಿಂದ ಸರ್ವಿಸೇ ಮಾಡಿಸಿಲ್ಲ. ಮೇಯ್ನು ಅಂದರೆ ಮೇಜರ್ ಸರ್ವಿಸ್ ಏನೂ ಮಾಡಿಸಿಲ್ಲ, ಬರೀ ಆಯಿಲ್ ಚೇಂಜ್ ಮಾಡಿಸೋದು ಇಷ್ಟರಲ್ಲೇ ಇದ್ದೆ. ಬಟ್ ಈ ಸರಿ ಮೇಯ್ನಾಗಿ ಫುಲ್ ಆಲ್ ಪಾರ್ಟ್ಸ್ ಎಲ್ಲ ಎಲ್ಲನೂ ಏನೇನಾಗಿದೆ ಒಂದೊಂದು ಮೇಜರ್ ಮೈನರ್ ಎಲ್ಲನೂ ಸೇರಿಸಿ ಎಲ್ಲನೂ ಒಟ್ಟಿಗೆ ಸರ್ವಿಸ್ ಮಾಡಿಸ್ತಿದ್ದೀನಿ. ಇವತ್ತು ನನ್ನ ಗಾಡಿ ಕೊಡೋಕೆ ಬಂದಿರೋ ಸರ್ವಿಸ್ ಸ್ಟೇಷನ್ನು ಬನ್ನಿ. ಇದು ಹಾಸನ್ ಬೆಂಗಳೂರು ಹೈವೇ ನಿಯರ್ ರಾಜೀವ್ ಕಾಲೇಜ್, ಫ್ರೆಂಡ್ಲಿ ಮೋಟಾರ್ಸ್ ಅಂತ. ಬನ್ನಿ ಇಲ್ಲಿ ಮೇಯ್ನ್ ಎಂಟ್ರಿ ಕೊಟ್ಟಿದ ತಕ್ಷಣ ಮೇಯ್ನ್ ಆಕ್ಸೆಸರೀಸು ಇಲ್ಲೇ ಸಿಗುತ್ತೆ. ಫ್ರೆಂಡ್ಲಿ ಕಾರ್ ಡೆಕೋರ್ ಎಲ್ಲ ಬ್ರ್ಯಾಂಡಿಂದು ಮೇಯ್ನ್ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಇಲ್ಲಿ. ಫುಲ್ ಸ್ಪೀಕರ್ಸ್, ವೂಫರ್ಸ್ ಆ್ಯಂಡ್ ವೀಲ್ ಕ್ಯಾಪ್ಸ್ ಎಲ್ಲ ಇಲ್ಲೇ ಸಿಗುತ್ತೆ. ನಮ್ಮ ಕಾರ್ ಅಲ್ಲೇ ನಿಂತೈತೆ. ಎಲ್ಲ ಪಾರ್ಟ್ಸ್ನ ಬಿಚ್ಚಿ ಕಳಿಸಿ ಉದುರಿಸ್ತವ್ರೆ. ಈ ಸರಿ ಸಿಕ್ಕಾಬಟ್ಟೆ ಮೇಜರ್ ಖರ್ಚುಗಳಿದ್ದಾವೆ. ನೋಡಬೇಕು, ಕಮ್ಮಿ ಹಾಕ್ಕೊಡ್ತೀನಿ ಅಂತ ಅಂದವ್ರೆ. ಶಾಕ್ಸು, ಲೋವರ್ ಆರ್ಮು, ಆಮೇಲೆ ಮೇಯ್ನ್ ಸರ್ವಿಸ್ ಇದೆ. ಸರ್ವಿಸ್ ಬಿಟ್ಟು ಇನ್ನು ಮಿಕ್ಕಿದ್ದು ಇಲ್ಲಿ ರಿವರ್ಸ್ ಗೇರ್ ಹಾಕಿದಾಗ ಲೈಟ್ ಬರುತ್ತೆ. ಬಟ್ ರಿವರ್ಸ್ ಗೇರಿಗೆ ಸೆನ್ಸಾರ್ ವರ್ಕ್ ಆಗೋಲ್ಲ, ಅದೆಲ್ಲ ಚೆಕ್ ಮಾಡಿಸ್ಬೇಕು. ಮೇಯ್ನಾಗಿ ಎಲ್ಲ ಫಿಟ್ ಮಾಡ್ತವ್ರೆ, ಹೊಸ ಐಟಮ್ಸ್ ಎಲ್ಲನೂ. ಇಲ್ಲಿ ಮೇಯ್ನಾಗಿ ಎಲ್ಲ ಪಾರ್ಟ್ಸ್ನ ನಮ್ಮ ಕಣ್ಮುಂದೆನೇ ರೀಪ್ಲೇಸ್ ಮಾಡೋದ್ರಿಂದ ಏನೇನು ಪಾರ್ಟ್ಸ್ ರೀಪ್ಲೇಸ್ ಆಗಿದೆ ಅಂತಲೂ ಗೊತ್ತಾಗುತ್ತೆ. ಬಟ್ ಬೇರೆ ಕಡೆ ಬಿಟ್ಟಾಗ ನಮ್ಮನ್ನೇ ಒಂದು ಕಡೆ ಕೂರಿಸ್ತಾರೆ. ಇಲ್ಲಿ ಹಂಗೆ ಮಾಡಲ್ಲ. ಇಲ್ಲಿ ಮೇಯ್ನ್ ಮುಂದೆನೇ ನಿಂತ್ಕೊಂಡು ಏನೇನಂತ ನೋಡ್ಬೋದು ನಾವು. ತುಂಬ ಗಾಡಿಗಳು ನಿಂತಿದ್ದಾವೆ. ಮೇಯ್ನ್ ಆಲ್ಮೋಸ್ಟ್ ಎಲ್ಲ ಮಲ್ಟಿ ಬ್ರ್ಯಾಂಡ್ಗಳನ್ನೂ ಸರ್ವಿಸ್ ಮಾಡ್ತಾರೆ ಇಲ್ಲಿ. ಈ ಕಡೆ ಬಂದರೆ ಟಿಂಕ್ರಿಂಗು, ಪೇಂಟಿಂಗು, ಡೆಂಟು ಎಲ್ಲ ಮಾಡ್ತಾರೆ. ಈ ಕಡೆನೂ ಜಿಪ್ಸಿ ನಿಂತಿದೆ, ನನ್ನ ಫೇವ್ರೇಟು. ಇಂಥ ಗಾಡಿಗಳನ್ನೆಲ್ಲ ರೆಡಿ ಮಾಡ್ತಾರೆ. ಇವಾಗ ನಮ್ಮ ಗಾಡಿನೆಲ್ಲ ಒಳಗಡೆ ಹಾಕ್ಕೊಂಡು ರೆಡಿ ಮಾಡ್ತವ್ರೆ. ನೋಡಬೇಕು ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಏನೇ ಆಗಲಿ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡಲಿ, ಚೆನ್ನಾಗಿ ಮಾಡ್ತಾರೆ ಅದಂತೂ ಗೊತ್ತು, ಕನ್ಫರ್ಮು. ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ. ಒಳಗಡೆ ತೋರಿಸಿದ್ನಲ್ಲ, ಅವ್ರ ಪಾಡಿಗೆ ಅವ್ರು ಮಾಡಲಿ. ನಾವು ಅಲ್ಲಿ ಜಾಸ್ತಿ ಅವರಿಗೆ ವಿಡಿಯೋ ಮಾಡ್ಕೊಂಡು ರಿಸ್ಕ್ ಕೊಡೋದು ಬೇಡ, ಅದಕ್ಕೆ ಹೊರಗಡೆ ಬಂದು ಇವಾಗ ನನ್ನ ಗಾಡಿಗೆ ನಾನು ತಗೊಂಡು 5 ವರ್ಷ ಆಗಿದೆ. ನಾನಂದರೆ ಸೆಕೆಂಡ್ಸ್ ತಗೊಂಡಿದ್ದು. ಕರೆಂಟ್ಲಿ ಆ ಗಾಡಿಗೆ ಏಜ್ ಆಗಿರೋದು 16 ಇಯರ್ಸ್. ಆ ಗಾಡಿಗೆ ಏಜ್ ಆಗಿರೋದು 16 ಇಯರ್ಸಿಂದ ಮೇಯ್ನಾಗಿ ಅವರು ಹಳಬ್ರು ಹೆಂಗಿದಾವೆ ಅಂತ ಗೊತ್ತಿಲ್ಲ. ಬಟ್ ಅವರು ಏನೂ ಮಾಡಿಸಿತ್ತಿಲ್ಲ. ನಾನು ತಗೊಂಡು 5 ಇಯರ್ಸ್ ಆಯಿತು, ನಾನು ಏನೂ ಮಾಡಿಸಿಲ್ಲ. ಅದಕ್ಕೆ ಈ ಸರಿ ಮೇಯ್ನಾಗಿ ಬಿಟ್ಟಿದ್ದೀನಿ. ಮೇಜರ್ ಪಾರ್ಟ್ಸ್ಗಳೆಲ್ಲ ಹೋಗಿದ್ದಾವೆ, ಅದಕ್ಕೇ ಬಿಟ್ಟಿದ್ದೀನಿ. ಯಾಕಂದರೆ ನಾನು ಓಡಿಸೋದು ಹಂಗೆ ಓಡಿಸ್ತೀನಿ, ಖರ್ಚು ಹಂಗೆ ಬರ್ತೈತೆ ಅಂತಂಗೆ ಬಿಡಬೇಕಷ್ಟೇ. ಇನ್ನೂ ಒಂದು ಕಷ್ಟಪಟ್ಟು ಗಾಡಿ ತಗೊಂಡಿರ್ತೀವಿ, ಅದನ್ನೆಲ್ಲನೂ ಈಗ ರೆಡಿ ಮಾಡಿಸ್ಬೇಕು. ಗಾಡಿ ಹೆಂಗೆ ಓಡಿಸ್ತೀವಿ ಹಂಗೆ ಖರ್ಚು ಬಂದೇ ಬರ್ತವೆ. ಮನೇಲಿ ಏನಕ್ಕೆ ಇಷ್ಟೊಂದು ಗಾಡಿ ಖರ್ಚು ಮಾಡ್ತೀನಿ ಅಂತ ಬೈತಾರೆ. ಬಟ್ ಏನು ಮಾಡೋದು, ಹಳೆ ಗಾಡಿ ಮೇಲೆ ತುಂಬ ಫೀಲಿಂಗ್ಸ್ ಜಾಸ್ತಿ ನನಗೆ, ಅದಕ್ಕೇ ಇದು ಮಾಡ್ತಿದ್ದೀನಿ. ಮೇಯ್ನಾಗಿ ಏನು ಗೊತ್ತಾ, ಹುಡುಗಿ ಖರ್ಚು ಮಾಡೋ ದುಡ್ಡ ಗಾಡಿ ಖರ್ಚು ಮಾಡಿ. ನೀವು ಗಾಡಿನ ಎಷ್ಟು ಇಷ್ಟಪಡ್ತೀರ, ಗಾಡಿ ನಿಮ್ಮನ್ನು ಅಷ್ಟೇ ಇಷ್ಟಪಡುತ್ತೆ. ಇನ್ನೊಂದು ಏನಂತ ಅಂದರೆ, ಅಲ್ಲಿ ಆಗ್ತಾಯಿದೆ ಡ್ರಿಲ್ಲ, ನನ್ನ ಹೃದಯ ಕೊಡ್ದಂಗೆ ಐತೈತೆ ಆ ಡ್ರಿಲ್ಲು ಆ ಥರ. ಅದಕ್ಕೆ ಅವರು ಅಂತಾರೆ ಗಾಡಿ ಮುಂದೆ ಜಾಸ್ತಿ ನಿಂತ್ಕೊಂಬೇಡಿ, ನೀವು ಅದು ಬಿಚ್ಚಿದಾಗ ನಿಮಗೂ ಒಂಥರ ಫೀಲ್ ಆಗುತ್ತೆ, ಅಯ್ಯೋ ಹೆಂಗಿದ್ದು ಬಿತ್ತಿದ್ದಾರೆ ಅಂತ ಅಂತಾರೆ. ಬಟ್ ಏನು ಮಾಡೋದು, ನಾವು ನೋಡಬೇಕಲ್ಲ. ಮೇಯ್ನಾಗಿ ಇಲ್ಲಿ ಟೋಯಿಂಗ್ ಸರ್ವಿಸ್ ಕೂಡ ಇದೆ. ಟೋಯಿಂಗ್ ಸರ್ವಿಸು 24/7 ಟೋಯಿಂಗ್ ಸರ್ವಿಸ್ ಇದೆ. ಏನಾದರೂ ಟೋಯಿಂಗ್ ಬೇಕಂದರೆ ಹಾಸನಲ್ಲಿ ಇದಕ್ಕೆ ಕಾಲ್ ಮಾಡಿ, ಈ ನಂಬರಿಗೆ. ಇದೇ ಗಾಡಿ ಟೋಯಿಂಗ್ ಸರ್ವಿಸಿಗಿರೋದು, ಇವ್ರದ್ದೇನೆ, ಫ್ರೆಂಡ್ಲಿ ಮೋಟಾರ್ಸ್ ಅವ್ರದ್ದೇ ಅದು ಟೋಯಿಂಗ್ ಸರ್ವಿಸು. ಇಲ್ಲಿ ಆಲ್ ಬ್ರ್ಯಾಂಡ್ ವೆಹಿಕಲ್ ಇನ್ಶೂರೆನ್ಸ್ ಆಗುತ್ತೆ ನೋಡಿ. ಇನ್ಶೂರೆನ್ಸ್ ಮಾಡಿಸಿದ್ರೆ ಇಲ್ಲಿಗೆ ಬನ್ನಿ. ಇನ್ಶೂರೆನ್ಸು ಮತ್ತು ಕ್ಲೈಮ್ ಆದ್ರೂ ಅಷ್ಟೇ, ಕ್ಲೈಮ್ ಎಲ್ಲ ಮಾಡಿಕೊಡ್ತಾರೆ. ಎಲ್ಲ ಥರ ಬ್ರ್ಯಾಂಡಿಂದು ಇನ್ಶೂರೆನ್ಸ್ ಇದೆ ಇಲ್ಲಿ. ಮೇಯ್ನಾಗಿ ಫ್ರೆಂಡ್ಲಿ ಮೋಟಾರ್ಸ್ ಅಂತ ಹೆಂಗಿದ್ದಾರೆ ಅದೇ ಥರ ನಿಜವಾಗ್ಲೂ ಫ್ರೆಂಡ್ಲಿಯಾಗೇ ಇದ್ದಾರೆ. ನಾನು ಅವಾಗಿಂದ ವೀಡಿಯೋ ಮಾಡ್ಕೊಂಡು ಆ್ಯಕ್ಚುಲಿ ಹಿಂಸೆ ಕೊಡ್ತಾಯಿದ್ದೀನಿ, ಓಡಾಡ್ಕೊಂಡು ಒಳಗಡೆ ಎಲ್ಲ. ಆದ್ರೂ ಯಾರು ಒಬ್ಬರು ಒಂದು ಮಾತೇನು ಹೇಳ್ತಿಲ್ಲ, ಅಷ್ಟು ಫ್ರೆಂಡ್ಲಿ ಆಗಿದ್ದಾರೆ. ನಿಜ, ಹೆಸರಿಗೆ ತಕ್ಕನಾಗೆ ಪಕ್ಕ ಇದ್ದಾರೆ ಇಲ್ಲಿ. ಈಗ ಫ್ರಂಟು ಶಾಕ್ಸ್ ಎಲ್ಲ ತೆಗೆದು ಹೊಸದ ಫಿಟ್ ಮಾಡ್ತವ್ರೆ. ಇನ್ನೂ ಬೇಜಾನ್ ಕೆಲಸ ಇದೆ. ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ, ನೈಟ್ ಆಗ್ಬೋದು ನನ್ನ ಪ್ರಕಾರ. ಮತ್ತು ಇಲ್ಲಿ ಪಾರ್ಟ್ಸ್ ತರಿಸೋದಾದ್ರೆ ಎಲ್ಲ ಜೆನ್ಯೂನ್ ಪಾರ್ಟ್ಸ್ಗಳನ್ನ ಯೂಸ್ ಮಾಡ್ತಾರೆ. ಯಾವುದೂ ಲೋಕಲ್ ಪಾರ್ಟ್ಸ್ಗಳನ್ನ ನಾನು ಹಾಕೋದು ನೋಡೇ ಇಲ್ಲ. ನೋಡಿಬೇಕಾದ್ರೆ ನೀವೇ ಎಲ್ಲ ಬ್ರ್ಯಾಂಡ್ ಕಂಪ್ನಿದೆ, ಸುಜುಕಿ ಕಂಪ್ನಿದೆ ಎಲ್ಲನೂ.
ಇಲ್ಲಿ ನೋಡಿ ಇವೆಲ್ಲ ನಮಗೆ ತರಿಸಿರೋ ಪಾರ್ಟ್ಸ್ಗಳು. ಎಲ್ಲ ಸುಜುಕಿ ಕಂಪ್ನಿಗಳು ಯೂಸ್ ಮಾಡ್ತಾರೆ. ಯಾವುದು ಲೋಕಲ್ ಬ್ರ್ಯಾಂಡ್ಗಳು ಯೂಸ್ ಮಾಡೋದು ನಾನು ನೋಡೇ ಇಲ್ಲ. ಎಲ್ಲ ಜೆನ್ಯೂನ್ ಪಾರ್ಟ್ಸೇ ಎಲ್ಲನೂ ಯೂಸ್ ಮಾಡೋದು. ಗಾಡಿನ ಅಪ್ ಮಾಡ್ತವ್ರೆ ಮೇಲಕ್ಕೆ. ಬ್ಯಾಕ್ ಶಾಕ್ ಅಬ್ಸರ್ವರ್ ಹಾಕ್ಬೇಕಂತೆ, ಅದಕ್ಕೆ ಗಾಡಿನ ಅಪ್ ಮಾಡ್ತವ್ರೆ. ನನ್ನ ಗಾಡಿ ಫಸ್ಟು ಟೈಮು ಹಿಂಗೆ ಮೇಲಕ್ಕೆ ಹೋಗ್ತಿರೋದು ನೋಡ್ತಿರೋದು ನಾನು. ಮಾಡ್ತೀವಿ. ಈಗ ಡೌನ್ ಸೈಡ್ ಪಾರ್ಟ್ಸ್ ಎಲ್ಲ ಮುಗ್ದಾಯಿತು. ಶಾಕ್ಸು ಲೋವರ್ ಆದಮೇಲೆ ಎಲ್ಲ. ಈಗ ಏರ್ ಫಿಲ್ಟ್ರು, ಸ್ಪಾರ್ಕ್ ಪ್ಲಗ್ಗು ಮತ್ತು ಇಂಜಿನ್ ಆಯಿಲ್ ಹಾಕಬೇಕು. ಮೇಲ್ಗಡೆ ಜಾಸ್ತಿ ಖರ್ಚು ಬರೋಲ್ಲ, ಬಟ್ ಕೆಳಗಡೆ ಇದೆಯಲ್ಲ ಇದು ಈ ಜಾಗ ಹೆವಿ ಖರ್ಚಿಲ್ಲಿ. ಟೈಮು ಅಷ್ಟೇ ಹೆವಿ ಟೈಮ್ ತಗೊಂಡು ಇದು ಮಾಡೋಕ್ಕೆ. ಮೇಲ್ಗಡೆ ಈಗ ಆಯಿಲ್ದಿನ ಟೈಮ್ ತಾಳಲ್ಲ, ಬೇಗ ಆಗುತ್ತೆ ಆಯಿಲ್ದು. ರೀಪ್ಲೇಸ್ಮೆಂಟ್ ಮಾಡಿ ಅದನ್ನೇ ಹಾಕ್ತವ್ರೆ. ಈಗ ಪಾರ್ಟ್ಸ್ಗಳು ಹೋಗಿದ್ದು ಅಷ್ಟೇ ಹಾಕ್ತವ್ರೆ, ಇಲ್ಲ ಅಂದರೆ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಹಿಂಗೆ ಮಾಡಬೇಕು. ಸುಮ್ಮನೆ ಎಲ್ಲ ಪಾರ್ಟ್ಸ್ನ ತೆಗೆದುಬಿಟ್ಟು ಹಾಕ್ಬಿಟ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ನಮ್ಮದು ದುಡ್ಡು. ಈಗ ಕಾರ್ ಸ್ಟಾರ್ಟ್ ಮಾಡಿ ಮತ್ತೆ ಕೂಲೆಂಟ್ ಹಾಕ್ತವ್ರೆ. ಆಲ್ಮೋಸ್ಟ್ 80% ಆಗೈತೆ. ಈಗ ವೆದರ್ ಸ್ಟ್ರಿಪ್ನ ಚೇಂಜ್ ಮಾಡ್ತವ್ರೆ. ಒಂದು ಸೈಡ್ ಹೋಗಿತ್ತು, ಬಟ್ ನಾನು 4 ಸೈಡು ಹಾಕಿಸ್ತಿದ್ದೀನಿ. ಒಂದು ಹಾಕ್ಸಿದ್ರೆ ಚೆನ್ನಾಗಿ ಕಾಣಲ್ಲ, ಮತ್ತೆ ಮಣ್ಣಾಗಿರುತ್ತೆ. ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ 4 ಒಟ್ಟಿಗೆ ಚೇಂಜ್ ಮಾಡಿಸ್ತಿದ್ದೀನಿ. ಈಗ ಅಲ್ಲಿಂದ ಬಂದು ಅಲೈನ್ಮೆಂಟಿಗೆ ರೆಡಿ ಮಾಡಿದ್ದೀವಿ. ಗಾಡಿಗಳಿದ್ದಾವೆ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಇಲ್ಲಿ ಗೊತ್ತಿಲ್ಲ. ಅಲೈನ್ಮೆಂಟ್ ಮಾಡಿಸ್ಕೊಂಡು ಮತ್ತೆ ಹೋಗಬೇಕು. ಈಗ ನಮ್ಮ ಗಾಡಿನ ಒಳಗಡೆ ಹಾಕಂತವ್ರೆ. ಕರೆಕ್ಟಾಗಿ ಸ್ಟ್ರೈಟಾಗಿ ಎಳ್ಕೊಬೇಕು, ಇಲ್ಲಾಂದರೆ ಮಿಸ್ ಆದರೆ ಸೀದಾ ಗಾಡಿ ಡೌನಿಗೆ ಹೋಗುತ್ತೆ. ಕರೆಕ್ಟಾಗಿ ಅವೆರಡು ಪಾರ್ಟ್ ಇದೆಯಲ್ಲ ಅದಕ್ಕೆ ಕರೆಕ್ಟಾಗಿ ಅಲ್ಲಿಗೆ ಹೋಗಿ ಕುತ್ಕೊಬೇಕು. ನೋಡೋಣ ಎಷ್ಟೊತ್ತು ಅಂತಾರೆ ಅಂತ. ಇದೇನೋ ಎಷ್ಟೊತ್ತಾಗುತ್ತಣ್ಣ ಇದು? ಒಂದು 1/4 ಗಂಟೆ ಆಗುತ್ತಂತ ಅಷ್ಟೇ. ಈಗ ಸೆನ್ಸರ್ ಹಾಕಿ ಅಲೈನ್ಮೆಂಟ್ ಚೆಕ್ ಮಾಡ್ತವ್ರೆ. ಈಗ ಸ್ಟೇರಿಂಗ್ ಬಿಚ್ಚಿ ಅಲೈನ್ಮೆಂಟಿಗೆ ಚೆಕ್ ಮಾಡ್ತವ್ರೆ. ಇಲ್ಲೇ ಅಲ್ಲಿ ಮಾಡಿದ್ದನ್ನು ಇಲ್ಲಿ ಕಂಪ್ಯೂಟ್ರಲ್ಲಿ ನೋಡಿಬಿಟ್ಟು ಇಲ್ಲಿ ಹೆಂಗಿರುತ್ತೆ ಇದೊಂದು ಸೆನ್ಸರು. ಈ ಸೆನ್ಸ್ ಮಾಡಿದ್ದು ಸೆನ್ಸಿಂಗು ಅಲ್ಲೋಗುತ್ತೆ. ಅಲ್ಲಿಂದ ಅಲ್ಲಿ ಚೆಕ್ ಮಾಡಿ ಈಗ ಅಲ್ಲಿ ರೆಡಿ ಮಾಡ್ತವ್ರೆ. 4 ಪ್ರೊಸೆಸ್ ಇದೆ ಇದಕ್ಕೆ. ಬ್ಯಾಲೆನ್ಸಿಂಗ್ ಏನು ಬೇಡವಂತೆ, ಒಂದೇ ಅಲೈನ್ಮೆಂಟ್ ಮಾಡ್ತವ್ರೆ ಅಷ್ಟೇ. ಅಲೈನ್ಮೆಂಟ್ ಎಲ್ಲ ಚೆಕ್ ಮಾಡಿ ಇಲ್ಲಿ ಡೌನ್ ಸೈಡಲ್ಲಿ ಎಲ್ಲೋ ಒಂದು ಬೋಲ್ಟು ನಟ್ಟಿರುತ್ತೆ, ಅದನ್ನು ಟೈಟ್ ಮಾಡಿದರೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲಿ ರೆಡ್ ಕಲರ್ ಇದೆಯಲ್ಲ, ಅದು ಗ್ರೀನ್ ಆಗಬೇಕು. ಈಗ ಇಲ್ಲಿ ಟೈಟ್ ಮಾಡಿ ಅಲ್ಲಿ ಗ್ರೀನ್ ಬರೆಸ್ತದೆ. ಈಗ ನೋಡಿ ಬಂತು. ಈಗ ಪರ್ಫೆಕ್ಟಾಗಿ ಅಲೈನ್ ಆಗಿದೆ ಅಂತ. ಈಗ ಅಲೈನ್ಮೆಂಟ್ ಎಲ್ಲ ಮುಗಿದು ಗಾಡಿ ಆಚೆ ಬಂತು. ಅಲೈನ್ಮೆಂಟ್ ಮುಗೀತು. ಈಗ ಹೋಗ್ತಾಯಿದ್ದೀವಿ, ನೆಕ್ಸ್ಟು ಸರ್ವಿಸ್ ಸ್ಟೇಷನಿಗೆ ಹೋಗ್ತಾಯಿದ್ದೀವಿ. ಮುಗೀತು ಇನ್ನೇನು. ಅಲ್ಲಿಗೆ ಹೋಗ್ಬಿಟ್ಟು ಬಿಲ್ ಹಾಕಿಸ್ಬೇಕು. ವಿತ್ತು ಇನ್ನೊಂದು ಸ್ವಲ್ಪ ಏನೋ ಚಿಕ್ಕವು ಇರ್ತಾವಲ್ಲ ಅಂಥವ್ನು ಮಾಡಿಸ್ಬಿಟ್ಟು ಬಿಲ್ ಹಾಕಿಸ್ತೀವಿ. ರಿವರ್ಸ್ ಗೇರ್ ಸ್ವಿಚ್ ಇದೆ, ಅದೊಂದು ಹಾಕ್ಸ್ಬೇಕು, ಅದೊಂದು ಮಾಡ್ತಿದ್ದೀವಿ. ಅದು ಹಾಕ್ಸ್ಬಿಟ್ಟು ಒಳಗಡೆ ಇನ್ನೇನಿದೆ ಟೆಸ್ಟ್ ರೈಡ್ ಹೋಗ್ಬಿಟ್ಟು ಆಮೇಲೆ ಬಿಲ್ ಹಾಕಿಸ್ತೀವಿ. ಗೌರ್ಮೆಂಟಿಂದ ಇಲ್ಲಿಗೆ ಬಂದು ಈಗ ಟೆಸ್ಟ್ ರೈಡಿಗೆ ತಗೊಂಡು ಹೋಗ್ತಾರೆ ಅವಣ್ಣ. ಟೆಸ್ಟ್ ರೈಡ್ ಹೋಗಿ ಬಂದು ಎಲ್ಲ ಪರ್ಫೆಕ್ಟಾಗಿದೆ, ಏನು ಕಂಪ್ಲೇಂಟ್ ಇಲ್ಲ, ಎಲ್ಲ ಕ್ಲಿಯರ್ ಆಗೈತೆ. ಈಗ ನೋಡಬೇಕು ಬಂದ್ಬಿಟ್ಟು ಎಷ್ಟಾಗ್ತದೆ ಅಂತ ಗೊತ್ತಿಲ್ಲ, ನೋಡೋಣ. ಎಲ್ಲ ಆಗ್ತದೆ. ಈಗ ರಿವರ್ಸ್ ಗೇರಿಂದ ಒಂದು ಫಿಟ್ ಮಾಡಿಬಿಟ್ಟು ಎಷ್ಟಾಗುತ್ತೆ ಅಂತ ಬಿಲ್ ಹೇಳ್ತಾರೆ. ಫ್ರೆಂಡ್ಲಿ ಮೋಟಾರ್ಸ್ ಹಾಸನ್ ಅನ್ನೋದನ್ನ ಅಂಟಿಸ್ತವೆ, ಗೊತ್ತಾಗಲಿ ಅಂತ ಪಬ್ಲಿಸಿಟಿ. ಈಗ ಇಲ್ಲಿ ರಿವರ್ಸ್ ಲೈಟ್ ಬರ್ತೈತಿಲ್ಲ, ಈ ಕಡೆದು ಮತ್ತು ಆ ಕಡೆದು. ಅದೊಂದನ್ನು ಸರಿ ಮಾಡಬೇಕು. ಅದಕ್ಕೇನೋ ಒಂದು ಇದಿದೆ, ಒಂದು ಮೋಟಾರ್ ಏನೋ ಇದೆ ಚಿಕ್ಕದು, ಅದನ್ನು ಹಾಕ್ಬಿಟ್ಟು ಇದು ಮಾಡ್ತೇವಂತೆ. ಹಂಗೆ ಇದು ಬರ್ತೈತಿಲ್ಲ, ಇದನ್ನು ಅದೇ ಮೋಟ್ರಿಗೆ ಹಾಕಾದ್ಮೇಲೆ ಸರಿಯಾಗುತ್ತಂತೆ. ನೋಡೋಣ, ಅದು ಹಾಕ್ಬಿಟ್ಟಾದ್ಮೇಲೆ ಎಲ್ಲ ತೋರಿಸ್ತೀನಿ ಏನೇನಾಗಿದೆ ಏನು ಅಂತ. ಈಗ ಮೋಟ್ರ್ ಬಂತು, ಫಿಕ್ಸ್ ಮಾಡೋಕ್ಕೆ ರೆಡಿ ಆಯ್ತವೆ. ಫಿಕ್ಸ್ ಮಾಡ್ತವ್ರೆ. ಈಗ ಫೈನಲ್ ಇದು ಲಾಸ್ಟ್. ಯಾರೇ ಮುಗಿಯುತ್ತೆ, ಬಿಲ್ಲಿಂಗ್ ಹಾಕ್ಸ್ಬೇಕು.
ಇವತ್ತು ಒಂದು ಆಲ್ಟೋ ಗಾಡಿ ಸರ್ವಿಸ್ ಮಾಡಿದ್ರು ಅಣ್ಣವ್ರು. ಇವ್ರನ್ನ ಕೇಳೋಣ. ಇವತ್ತು ನಾವು ಎಲ್ಲ ಗಾಡಿ ಸರ್ವಿಸ್ ಮಾಡಿದ್ದೆ. ಅಣ್ಣನ ಕೇಳ್ತೀನಿ ಅಥವಾ ನಾನು ಮಾಡಿದ್ದು ಕೆಲಸದ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ಏನು ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಜ ಸ್ಯಾಟಿಸ್ಫ್ಯಾಕ್ಷನ್ ಆಗೈತೆ. ನಾನು ಅದನ್ನೇ ಮಾತಾಡ್ತಿದ್ದೆ ಅವ್ರ ಜೊತೆ. ಮೇಯ್ನ್ ಜೆನ್ಯೂನ್ ಪಾರ್ಟ್ಸು, ಮೇಯ್ನ್ ನಂದು ಸುಜುಕಿ ಕಂಪ್ನಿ ಅಲ್ಲ, ಸುಜುಕಿ ಕಂಪ್ನಿದೆ ಮೇಯ್ನ್ ಪಾರ್ಟ್ಸ್ಗಳನ್ನೇ ಜೆನ್ಯೂನ್ ಪಾರ್ಟ್ಸ್ನೇ ತಂದು ಹಾಕಿದ್ದಾರೆ. ಸಕ್ಕ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇನ್ನೊಂದು ಮೇಯ್ನ್ ಮಲ್ಟಿ ಬ್ರ್ಯಾಂಡ್ಸು, ಯಾವ ಬ್ರ್ಯಾಂಡಲ್ಲಿ ಬೆಂಜಾದಲ್ಲಿ BMW ಆಗಲಿ, XUV ಆಗಲಿ, ಫಾರ್ಚುನರ್ ಆಗಲಿ, ಯಾವ ಕಂಪ್ನಿದಾಗಲಿ ಚೆನ್ನಾಗಿ ಮಾಡಿಕೊಡ್ತಾರೆ. ಫ್ರೆಂಡ್ಲಿ ಮೋಟರ್ಸ್ ಅಂತ, ಇಲ್ಲೇ ಬೆಂಗಳೂರು ಹಾಸನ ಹೈವೇ ನಿಯರ್ ರಾಜೀವ್ ಕಾಲೇಜ್ ಪಕ್ಕನೇ ಇದೆ, ಹಾಸನಲ್ಲೇ ಬಂದ್ಬಿಟ್ಟು ನೀವು ಇಲ್ಲೇ ಮಾಡಿಸ್ಕೊಳ್ಳಿ. ನಿಜ ಚೆನ್ನಾಗಿದೆ, ಪರ್ಫೆಕ್ಟ್. ಎಲ್ಲ ಆಲ್ ಇನ್ ಒನ್ನು. ಆ ಕಡೆ ಟಿಂಕರಿಂಗು ಪೇಂಟಿಂಗ್ ಎಲ್ಲ ಇದೆ, ಈ ಕಡೆ ಕಾರ್ ಡೆಕೋರು ಇಲ್ಲೇ ವೀಡಿಯೋ ಮಾಡ್ತಾರೆ ಅವರೇ, ಕಾರ್ ಡೆಕೋರೆಲ್ಲ ಅವರೇ ನೋಡ್ಕೊತಾರೆ. ಇನ್ನು ಇಲ್ಲೆಲ್ಲ ಮೇಂಟೈನ್ ಎಲ್ಲ ಮಾಡ್ಕೊಂಡು ಬಿಲ್ಲೆಲ್ಲ ಹಾಕೊಡೋದಿಲ್ಲ ಇವರೇ, ಎಲ್ಲ ಚೆನ್ನಾಗಿ ಹಾಕ್ಕೊಟ್ರು. ಮತ್ತು ಇನ್ನೊಂದು ಲೇಬರ್ ಚಾರ್ಜ್ ಎಲ್ಲ ಕಮ್ಮಿ ಹಾಕಿದ್ದಾರೆ, ಅದಂತೂ ನಾನು ಒಪ್ಕೊತೀನಿ. ಚೆನ್ನಾಗಿ ಮಾಡಿದ್ದಾರೆ, ಥ್ಯಾಂಕ್ ಯು. ಸರ್ವಿಸ್ ಎಲ್ಲ ಮುಗ್ದಾಯ್ತು. ಈಗ ಗಾಡಿ ಮನೆ ತಗೊಬಂದೆ. ಸಖತ್ತಾಗಿತ್ತು ಸರ್ವಿಸು, ಚೆನ್ನಾಗಿ ಮಾಡಿಕೊಟ್ರು. ಎಲ್ಲ ಜೆನ್ಯೂನ್ ಪಾರ್ಟ್ಸ್ ಯೂಸ್ ಮಾಡೋದು, ಅದೊಂದು ಹೇಳ್ತೀನಿ. ಮತ್ತು ಲೇಬರ್ ಚಾರ್ಜ್ ಸಿಕ್ಕಾಪಟ್ಟೆ ಕಮ್ಮಿ ತಗೊಂಡ್ರು, ಭಾರಿ ಖುಷಿ ಆಯ್ತು ಅದನ್ನು ನೋಡ್ಬಿಟ್ಟು. ಈಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.